ರಾಮ, ಸೀತಾ ಮತ್ತು ಲಕ್ಷ್ಮಣರು ಅರಣ್ಯದಲ್ಲಿ ತಪಸ್ವಿಗಳ ಜೀವನ ನಡೆಸುತ್ತಿದ್ದರು. ಅವರು ದಂಡಕಾರಣ್ಯ, ಚಿತ್ರಕೂಟ ಮುಂತಾದ ಅರಣ್ಯಗಳಲ್ಲಿ ಆಶ್ರಮಗಳನ್ನು ಭೇಟಿ ಮಾಡಿ ಋಷಿಗಳ ಸೇವೆಯನ್ನು ಮಾಡುತ್ತಿದ್ದರು. ಎಲ್ಲೆಡೆ ಶಾಂತಿ ನೆಲೆಸಿದ್ದರೂ ಕೆಲವೊಮ್ಮೆ ರಾಕ್ಷಸರು ಅವರ ಯಜ್ಞಗಳನ್ನು ಭಂಗಪಡಿಸುತ್ತಿದ್ದರು. ರಾಮನು ಅವರ ರಕ್ಷಣೆಗೆ ಸದಾ ಸಿದ್ಧನಾಗಿದ್ದನು. ಒಂದು ದಿನ ರಾವಣನ ಸೋದರಿಯಾದ ಶೂರ್ಪಣಖ ಅರಣ್ಯದಲ್ಲಿ ರಾಮನನ್ನು ಕಂಡಳು. ಅವನ ಸೌಂದರ್ಯಕ್ಕೆ ಮಾರುಹೋಗಿ ಅವನನ್ನು ಮದುವೆಯಾಗಲು ಪ್ರಸ್ತಾಪಿಸಿದಳು. ಆದರೆ ರಾಮನು ತಾನೊಬ್ಬ ಪತ್ನಿವ್ರತನಾಗಿರುವುದರಿಂದ ನಿರಾಕರಿಸಿದನು. ಶೂರ್ಪಣಖ ಸೀತೆಯನ್ನು ದ್ವೇಷದಿಂದ ಕೊಲ್ಲಲು ಮುಂದಾದಾಗ ಲಕ್ಷ್ಮಣನು ಕೋಪದಿಂದ ಅವಳ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸಿದನು. ಅವಮಾನಗೊಂಡ ಶೂರ್ಪಣಖ ತನ್ನ ಸಹೋದರರಾದ ಖರ ಮತ್ತು ದುಷಣರನ್ನು ಕರೆದುಕೊಂಡು ಬಂತಳು. ಅವರು ತಮ್ಮ ಸೈನ್ಯದೊಂದಿಗೆ ರಾಮನ ಮೇಲೆ ದಾಳಿ ನಡೆಸಿದರು. ಆದರೆ ರಾಮನು ತನ್ನ ಶೌರ್ಯದಿಂದ ಎಲ್ಲರನ್ನೂ ಸಂಹರಿಸಿದನು. ಈ ಘಟನೆ ನಂತರ ಶೂರ್ಪಣಖ ಲಂಕೆಗೆ ಹೋಗಿ ತನ್ನ ಸಹೋದರ ರಾವಣನ ಬಳಿ ದೂರು ಹೇಳಿದಳು. ಅವಳು ಸೀತೆಯ ಅಪರೂಪದ ಸೌಂದರ್ಯವನ್ನು ವರ್ಣಿಸಿ ರಾವಣನ ಮನಸ್ಸಿನಲ್ಲಿ ಕಾಮದ ಹುರಿ ಹುಟ್ಟಿಸಿದಳು. ರಾವಣನು ಸೀತೆಯನ್ನು ಅಪಹರಿಸಬೇಕೆಂದು ನಿರ್ಧರಿಸಿದನು. ಮೊದಲು ಅವನು ಮಾಯಾವಿ ರಾಕ್ಷಸ ಮರೀಚನ ಸಹಾಯ ಕೋರಿದನು. ಮರೀಚನು ಬಂಗಾರದ ಜಿಂಕೆಯ ರೂಪ ತಾಳಿಕೊಂಡು ರಾಮಸೀತಾ ಲಕ್ಷ್ಮಣರ ಆಶ್ರಮದ ಹತ್ತಿರ ಬಂದನು. ಸೀತೆಯು ಆ ಸುಂದರ ಜಿಂಕೆಯನ್ನು ನೋಡಿ ಅದನ್ನು ತಂದುಕೊಡಬೇಕೆಂದು ರಾಮನಿಗೆ ಹೇಳಿದಳು. ರಾಮನು ಜಿಂಕೆಯನ್ನು ಹಿಡಿಯಲು ಹೋದನು. ಮರೀಚನು ರಾಮನ ಬಾಣದಿಂದ ಬಿದ್ದಾಗ ರಾಮನ ಶಬ್ದದಲ್ಲಿ ಲಕ್ಷ್ಮಣ, ಸೀತೆ ಎಂದು ಕೂಗಿದನು. ಅದನ್ನು ಕೇಳಿ ಸೀತಾ ಭಯಗೊಂಡಳು. ಅವಳು ಲಕ್ಷ್ಮಣನನ್ನು ಸಹಾಯಕ್ಕೆ ಹೋಗಲು ಒತ್ತಾಯಿಸಿದಳು. ಲಕ್ಷ್ಮಣನು ಅಶಾಂತಿಯಲ್ಲಿದ್ದರೂ ಸೀತೆಯ ಮಾತನ್ನು ಕೇಳಿ ರಾಮನ ಕಡೆ ಹೊರಟನು. ಆದರೆ ಹೊರಡುವ ಮೊದಲು ಸೀತೆಯನ್ನು ರಕ್ಷಿಸಲು ಲಕ್ಷ್ಮಣರೇಖೆ ಎಳೆದು ಅದರ ಹೊರಗೆ ಹೋಗಬೇಡ ಎಂದು ಹೇಳಿದನು. ಈ ಅವಕಾಶದಲ್ಲಿ ರಾವಣನು ವೇಷಧಾರಿ ಋಷಿಯಾಗಿ ಬಂದು ಸೀತೆಯ ಮುಂದೆ ಭಿಕ್ಷೆ ಕೇಳಿದನು. ಸೀತೆಯು ಆ ರೇಖೆಯನ್ನು ದಾಟಿ ಅವನಿಗೆ ಅನ್ನ ನೀಡಲು ಮುಂದಾದಾಗ ರಾವಣನು ತನ್ನ ನಿಜರೂಪ ತಾಳಿ ಆಕೆಯನ್ನು ಬಲವಂತವಾಗಿ ಅಪಹರಿಸಿ ತನ್ನ ಪವಿತ್ರ ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಕೊಂಡೊಯ್ದನು. ಈ ಘಟನೆ ರಾಮಾಯಣದ ಕಥೆಯಲ್ಲಿ ಪ್ರಮುಖ ತಿರುವು ತಂದುಕೊಡುತ್ತದೆ. ಮುಂದಿನ ಭಾಗದಲ್ಲಿ ರಾಮನು ಸೀತೆಯನ್ನು ಹುಡುಕಲು ಹನುಮಂತ ಹಾಗೂ ಸುಗ್ರೀವರೊಂದಿಗೆ ಕೈಜೋಡಿಸುತ್ತಾನೆ.